ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾಗುಮಾಯಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಪರ್ಫೆಕ್ಟ್ ಆಗಿ ಬನ್ಸಿ ರವೆ ತೊಗರಿಕಾಳು ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಪರ್ಫೆಕ್ಟ್ ಆದ ಅಳತೆಯಲ್ಲಿ ಮಾಡಿದ್ರೆ ತುಂಬಾನೇ ರುಚಿಯಾಗಿ ಬರುತ್ತೆ ಈ ಉಪ್ಪಿಟ್ಟು ಇಷ್ಟ ಇಲ್ಲ ಅನ್ನೋರಿಗೆ ಈ ರೀತಿ ತೊಗರಿ ಕಾಳನ್ನ ಉಪಯೋಗಿಸ್ಕೊಂಡು ಉಪ್ಪಿಟ್ಟನ್ನ ಮಾಡ್ಕೊಡಿ. ತುಂಬಾನೇ ಅವರ ಫೇವ್ರೇಟ್ ಫುಡ್ ಆಗ್ಬಿಡತ್ತೆ. ಅಷ್ಟು ಕೂಡ ಸಖತ್ತಾಗಿ ಕೂಡ ಇರುತ್ತೆ. ಸೊ ಲೇಟ್ ಮಾಡ್ದೇನೆ ಈ ತೊಗರಿ ಕಾಳು ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ ಬರೋದಾ, ಬನ್ನಿ. ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿನ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ. ಕಡಾಯಿ ಬಿಸಿ ಆಗಿದ ನಂತರ ಒಂದ್ 5ರಿಂದ 6 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ ನಾನಿಲ್ಲಿ ಒಂದ್ 3ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೀಜನ ಹಾಕೊಳ್ತಾ ಇದ್ದೀನಿ. ಉಪ್ಪಿಟ್ಟು ಅಂತ ಹೇಳಿದ್ರೆ ಕಡಲೆ ಬೀಜ ಜಾಸ್ತಿ ಇದ್ರೆ ತಿನ್ನೋಕು ಕೂಡ ಚೆನ್ನಾಗಿರುತ್ತಲ್ವಾ, ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಕಡಲೆ ಬೀಜನ ಜಾಸ್ತಿನೇ ಹಾಕೊಂಡು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಬಂದ್ರೆ ಸಾಕು. ಇವಾಗ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ, ಹಾಗೇನೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆನ ಹಾಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ಗಂಟ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಇವೆರಡು ಕೂಡ ತುಂಬಾನೇ ಪರ್ಫೆಕ್ಟ್ ಆಗಿ ಫ್ರೈ ಆಗಿದೆ. ಇವಾಗ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕೊಳ್ತಾ ಇದೀನಿ. ಸಾಸಿವೆ ಎಣ್ಣೆಯಲ್ಲಿ ಸ್ವಲ್ಪ ಚಟಪಟ ಅಂತ ಸಿಡಿಬೇಕು, ಅಲ್ಲಿ ಗಂಟ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಸಾಸಿವೆನೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಚಟಪಟ ಅಂತ ಸಿಡ್ತಿದೆ. ಇವಾಗ ಇಷ್ಟು ಫ್ರೈ ಆದ್ರೆ ಸಾಕು. ಇವಾಗ ಖಾರಕ್ಕೆ ಅನುಗುಣವಾಗಿ ನಾನಿಲ್ಲಿ ಒಂದ್ 8ರಿಂದ 9 ಹಸಿಮೆಣಸಿಕಾಯಿನ ನೀಟಾಗಿ ವಾಶ್ ಮಾಡಿ ಮಧ್ಯಕ್ಕೆ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ನಾನು ಹಾಕ್ತಿರುವ ಹಸಿಮೆಣಸಿಕಾಯಿ ಖಾರ ಏನೇ ಇರಲ್ಲ, ಸ್ವಲ್ಪ ಖಾರ ಕಡಿಮೆ ಇದೆ, ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಹಸಿಮೆಣಸಿಕಾಯಿನ ಜಾಸ್ತಿನೇ ಹಾಕೊಳ್ತಾ ಇದ್ದೀನಿ. ಎಣ್ಣೆಯಲ್ಲಿ ಈ ಹಸಿಮೆಣಸಿಕಾಯಿ ನೀಟಾಗಿ ಫ್ರೈ ಆಗ್ಬೇಕು, ಅವಾಗಲೇ ಉಪ್ಪಿಟ್ಟಲ್ಲಿ ಖಾರ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ನಾವು ಎಷ್ಟು ಕ್ಲೀನ್ ಆಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಟೇಸ್ಟ್ ಕೂಡ ಹಸಿಮೆಣಸಿಕಾಯಿ ಖಾರ ಚೆನ್ನಾಗಿ ಕೊಡುತ್ತೆ. ಹಸಿಮೆಣಸಿಕಾಯಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಒಂದ್ 3ರಿಂದ 4 ಈರುಳ್ಳಿನ ತಗೊಂಡು ನೀಟಾಗಿ ವಾಶ್ ಮಾಡಿ ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಇವಾಗ ಗ್ಯಾಸ್ ಅನ್ನ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು, ಅಲ್ಲಿ ಗಂಟ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಸ್ವಲ್ಪ ಕಲರ್ ಕೂಡ ಬಂದಿದೆ. ಇವಾಗ ಇಷ್ಟು ಫ್ರೈ ಆದ್ರೆ ಸಾಕು. ಇವಾಗ ಇವಾಗ ನಾನಿಲ್ಲಿ ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಫ್ರೈ ಮಾಡ್ಕೊಂಡಿದ ನಂತರ 3/4 ಕಪ್ ಆಗೋಷ್ಟು ನಾನಿಲ್ಲಿ ಬೀನ್ಸ್ ಅನ್ನ ತಗೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿ ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈ ರೀತಿ ತರಕಾರಿ ಹಾಕಿ ಮಾಡಿದ್ರೆ. ನಿಮ್ಗೆ ಯಾವ ತರಕಾರಿ ಬೇಕೋ ಆ ತರಕಾರಿ ಹಾಕೊಂಡು ಮಾಡ್ಕೊಳ್ಳಿ. ನಾನಿಲ್ಲಿ ಜಸ್ಟ್ ಬೀನ್ಸ್ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ. ಬೀನ್ಸ್ ಅನ್ನ ಒಂದ್ 3ರಿಂದ 4 ನಿಮಿಷ ಎಣ್ಣೆಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ ನಂತರ 1 ಕಪ್ ಆಗೋಷ್ಟು ಹಸಿ ತೊಗರಿ ಕಾಳನ್ನ ನೀಟಾಗಿ ವಾಶ್ ಮಾಡಿ ಇದನ್ನು ಕೂಡ ಎಣ್ಣೆಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ತೊಗರಿ ಕಾಳಲ್ಲಿರುವ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು, ಅದಕ್ಕೋಸ್ಕರ ಒಂದ್ 5ರಿಂದ 6 ನಿಮಿಷ ಎಣ್ಣೆಲಿ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ ನಂತರ ಒಂದ್ ಮೀಡಿಯಂ ಸೈಜ್ದು ಟೊಮೊಟೊನ ನೀಟಾಗಿ ವಾಶ್ ಮಾಡಿ ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದೀನಿ. ಕಟ್ ಮಾಡಿ ಹಾಕೊಂಡಿದ ನಂತರ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಬಿಟ್ಟು ಈ ಟೊಮೊಟೊ ಎಲ್ಲ ಸಾಫ್ಟ್ ಆಗ್ಬೇಕು, ಅದಕ್ಕೋಸ್ಕರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದೀನಿ. ಇದನ್ನೆಲ್ಲ ಹಾಕೊಂಡಿದ ನಂತರ ಎಣ್ಣೆಲಿ ಎಲ್ಲಾನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ನಾನಿಲ್ಲಿ ಎಷ್ಟು ಪರ್ಫೆಕ್ಟ್ ಆಗಿ ಎಲ್ಲಾನು ಕೂಡ ಯಾವ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಅಂತ. ಇಷ್ಟು ಫ್ರೈ ಆದ್ರೆ ಸಾಕು. ಇವಾಗ ಎಲ್ಲಾನು ಕೂಡ ತರಕಾರಿ ಎಲ್ಲ ಕೂಡ ಬೆಂದಿರುತ್ತೆ. 2 ಲೋಟ ಬನ್ಸಿ ರವೆನ ತಗೊಂಡಿದ್ದೀನಿ. 2 ಲೋಟಕ್ಕೆ 4 ಲೋಟ ನೀರ್ ಹಾಕ್ಬೇಕಾಗತ್ತೆ. ಸೊ ನಾನು ಇಲ್ಲಿ ತಪ್ಪಲೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. 4 ಲೋಟ ನೀರು ತಪ್ಪಲೆಯಲ್ಲಿ ಹಿಡಿಯುತ್ತೆ, ಅದಕ್ಕೋಸ್ಕರ ನಾನಿಲ್ಲಿ 1 ತಪ್ಪಲೆ ನೀರನ್ನ ಹಾಕೊಳ್ತಾ ಇದ್ದೀನಿ. ನೀವು ಯಾವ ಕಪ್ ಅಳತೆಯಲ್ಲಿ ತಗೊಂಡಿರ್ತಿರೋ ಬನ್ಸಿ ರವೆನ ಅದೇ ಕಪ್ ಅಲ್ಲಿ ನೀವು 1 ಲೋಟ ಬನ್ಸಿ ರವೆ ತಗೊಂಡ್ರೆ 2 ಲೋಟ ನೀರನ್ನ ಹಾಕೊಳ್ಳಿ. ನೀರ್ ಹಾಕೊಂಡಿದ ನಂತರ ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ಪೀಸನ್ನ ನೀಟಾಗಿ ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಇವಾಗ ಗ್ಯಾಸ್ ಅನ್ನ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದು ನೀಟಾಗಿ ಕುದಿ ಬರ್ಬೇಕು. ಏನಿಲ್ಲ ಅಂದ್ರೂ ಒಂದ್ 5ರಿಂದ 6 ನಿಮಿಷ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಇವಾಗ ನೀರೆಲ್ಲ ಯಾವ ರೀತಿ ಕುದೀತಾ ಇದೆ ಅಂತ. ಇಷ್ಟು ಪರ್ಫೆಕ್ಟ್ ಆಗಿ ಕುದ್ರೆ ಸಾಕು. ಇವಾಗ 1 ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಹಾಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಏನಾದ್ರೂ ಉಪ್ಪು ಖಾರ ಏನಾದ್ರು ಬೇಕು ಅಂತ ಹೇಳಿದ್ರೆ ಆಡ್ ಮಾಡ್ಕೋಬಹುದು. ನನ್ಗೇನು ಉಪ್ಪೇನು ಕಮ್ಮಿ ಅನ್ಸಿಲ್ಲ, ತುಂಬಾನೇ ಪರ್ಫೆಕ್ಟ್ ಆಗಿ ಇದೆ. ಇವಾಗ ಗ್ಯಾಸ್ ಅನ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ನಾವು ಹುರಿದಿರುವಂತಹ ಬನ್ಸಿ ರವೆನ ಸ್ವಲ್ಪನೇ ಹಾಕೊಂಡು ತಿರುಕೊಳ್ತಾ ಇದ್ದೀನಿ. ಒಂದೇ ಸಲ ಹಾಕ್ಬಿಟ್ರೆ ಗಂಟ್ ಬಂದ್ಬಿಡುತ್ತೆ, ಅದಕ್ಕೋಸ್ಕರ ನಾನಿಲ್ಲಿ ಬನ್ಸಿ ರವೆನ ಸ್ವಲ್ಪನೇ ನೋಡ್ಕೊಂಡು ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ ಕೆಜಿ ತಗೊಂಡಿದ್ದೀನಿ. ತುಂಬಾನೇ ಪರ್ಫೆಕ್ಟ್ ಆಗಿ ನಾನು ಹಾಕಿರುವಂತ 4 ಲೋಟ ನೀರಿಗೆ ಈ ಅರ್ಧ ಕೆಜಿ ರವೆ ತುಂಬಾನೇ ಪರ್ಫೆಕ್ಟ್ ಆಗಿ ಹೊಂದ್ಕೊಂಡಿದೆ. ಜಾಸ್ತಿ ಗಟ್ಟಿನೂ ಆಗಿಲ್ಲ, ಹಾಗೆ ತುಂಬಾನು ತೆಳುವಾಗಿ ಕೂಡ ಇಲ್ಲ. ನೋಡ್ತಾ ಇರ್ಬೋದು ಕ್ಲೀನ್ ಆಗಿ ತಿರ್ಕೊಂಡಿದ ನಂತರ ಒಂದ್ 3ರಿಂದ 4 ನಿಮಿಷ
ಕ್ಲೀನಾಗಿ ತಿರುಗಿಸಿ ಇದನ್ನ ಬೇಯಿಸ್ಕೋಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ನಾರ್ಮಲ್ ರವೆ ಅಲ್ಲ, ಬನ್ಸಿ ರವೆ ಅಲ್ವಾ, ಅದಕ್ಕೋಸ್ಕರ ಇದನ್ನ ನೀಟಾಗಿ ಗ್ಯಾಸ್ ಮೇಲೆನೆ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ಯೂಸ್ ಮಾಡಿರುವಂತಹ ಬನ್ಸಿ ರವೆ ಆಲ್ರೆಡಿ ಫ್ರೈ ಆಗಿರುವಂತಹ ಬನ್ಸಿ ರವೆ. ಅಕಸ್ಮಾತ್ ಬನ್ಸಿ ರವೆ ಫ್ರೈ ಆಗಿರೋದಿಲ್ಲ ಅಂತ ಹೇಳಿದ್ರೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಅಷ್ಟೇನೆ. ಇವಾಗ ಗ್ಯಾಸ್ ಅನ್ನ ಆಫ್ ಮಾಡ್ಕೊಂಡು ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಟೇಸ್ಟ್ ಅಂತೂ ಮಸ್ತಾಗಿ ಕೂಡ ಇರುತ್ತೆ. ನಾರ್ಮಲ್ ಆಗಿ ಉಪ್ಪಿಟ್ಟು ಮಾಡ್ಕೊಂಡು ತಿಂದು ನೋಡಿರ್ತೀರ, ಆದ್ರೆ ಬನ್ಸಿ ರವೆ ತೊಗರಿಕಾಳು ಉಪ್ಪಿಟ್ಟನ್ನ ಮಾಡ್ಕೊಂಡು ತಿನ್ನೋಡಿ, ಟೇಸ್ಟ್ ಅಂತೂ ಮಸ್ತಾಗಿ ಕೂಡ ಇರುತ್ತೆ. ನಾನು ಹೇಳ್ಕೊಟ್ಟ ವಿಧಾನದಲ್ಲಿ ಒಂದ್ಸಲಿ ಈ ರೀತಿ ಉಪ್ಪಿಟ್ಟು ಮಾಡಿ ನೋಡಿ, ಟೇಸ್ಟ್ ಅಂತೂ ಮಸ್ತಾಗಿ ಕೂಡ ಇರುತ್ತೆ. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗ್ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.